ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಹೋಪ್ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಇವತ್ತು ಶುಕ್ರವಾರ ಅರ್ಲಿ ಮಾರ್ನಿಂಗ್ ನಾನು ತಿಂಡಿಗೆ ಅಂತ ಇಡ್ಲಿನ ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡಲಿಕ್ಕೆ ಮೊದಲೇ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಮಾಡೋಕ್ಕೂ ಮುಂಚೆ ಇಡ್ಲಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಕುದಿಯೋವಾಗಷ್ಟೇ ಇಡ್ಲಿ ಬ್ಯಾಟರ್ನ ತಟ್ಟೆಗೆ ಹಾಕಿ ಇಡೋ ಅಂಥದ್ದು ಸ್ಟ್ಯಾಂಡ್ಗೆ. ಸೊ ಇಲ್ಲ ಅಂತಂದರೆ ಚೆನ್ನಾಗಿ ಬೇಯೋದಿಲ್ಲ. ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು, ಡೈರೆಕ್ಟ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ಹದಕ್ಕೆ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಬೋದು. ಇದು ದೋಸೆಗೂ ಆಗುತ್ತೆ, ಇಡ್ಲಿಗೂ ಆಗುತ್ತೆ. ಸೊ ಯಾರಿಗೇನು ಇಷ್ಟ ಇದ್ದರೆ ಅದು ಮಾಡಿಕೊಡ್ಬೋದು. ಬಟ್ ನಮ್ಮನೇಲಿ ಎಲ್ಲರೂ ಇಡ್ಲಿ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಇಡ್ಲಿನೇ ಮಾಡ್ತಾಯಿದ್ದೀನಿ. ಸೊ ಇಡ್ಲಿ ಮಾಡುವಾಗ ರೆಸಿಪಿ ಹೇಳಬೇಕು ಅಂತಂದರೆ, ಮೊದಲನೇ ದಿನವೇ ನಾವು 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೋಬೇಕು. ಡೇ ಫುಲ್ಲು ಬಿಟ್ಟು ಸಂಜೆ ಅದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು, ರುಬ್ಕೊಂಡು ಇಟ್ಕೋಬೇಕು. ಸೊ ನೈಟು ಉಪ್ಪು ಸೇರಿಸೋದು ಬೇಡ, ಹಾಗೆ ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಅದಕ್ಕೊಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಯಾವುದೇ ಸೋಡಾ ಬಳಸಿಲ್ಲ ನಾನು. ವೆದರ್ ಕೋಲ್ಡ್ ಇರಲಿ ಅಥವಾ ಬಿಸಿಲಿರಲಿ ಸೋಡಾ ಬಳಸಲ್ಲ. ಒಂದು ಸ್ವಲ್ಪ ಪ್ಲಫಿನೆಸ್ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಹೆಲ್ತಿ ವರ್ಷನಲ್ಲಿ ನಾನು ಇಡ್ಲಿ ಮಾಡೋ ಅಂಥದ್ದು. ಸೊ ನೀವು ಸ್ವಲ್ಪ ಪ್ಲಫಿ ಜಾಸ್ತಿ ಬೇಕು, ಚೆನ್ನಾಗಿ ಹೊದಗೆ ಬರಬೇಕು ಅಂತಂದರೆ ಇಲ್ಲಿ ಸೋಡಾನ ಸೇರಿಸ್ಕೋಬೋದು ನೀವು. ಬಟ್ ಹೆಲ್ತಿ ವೈಸ್ ಸೋಡಾ ಅಷ್ಟು ಒಳ್ಳೆಯದಲ್ಲ. ಆದಷ್ಟು ಹಂಗೆ ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ. ಬಟ್ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ಚೆನ್ನಾಗೇ ಬಂದಿತ್ತು ನನಗೆ ಇಡ್ಲಿ ಎಲ್ಲ. ನೋಡ್ತಾ ಇದ್ದೀರಲ್ಲ ಯಾವ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮದು ಸ್ವಲ್ಪ ಇಡ್ಲಿ ಸ್ಟ್ಯಾಂಡ್ ಹಳೇದಾಗಿದೆ, ಆದಷ್ಟು ಬೇಗ ಹೊಸದು ಚೇಂಜ್ ಮಾಡಬೇಕು. ಇದು ಸ್ವಲ್ಪ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಬಟ್ ನಡೀತಾ ಇದೆಯಲ್ಲ, ಸೊ ಹಾಗಾಗಿ ಇನ್ನೂ ಚೇಂಜ್ ಮಾಡಿಲ್ಲ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು. ಸೋಡಾ ಹಾಕಿಲ್ಲ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಾಗಿತ್ತು. ಹೆಲ್ತ್ಗೂ ತುಂಬ ಒಳ್ಳೆಯದು ಇಡ್ಲಿ ಎಲ್ಲ. ಹಾಗೆಯೇ ಕಾಂಬಿನೇಷನ್ನು ಇಡ್ಲಿಗೆ ನಾನು ಚಟ್ನಿನ ಮಾಡಿಕೊಂಡಿದ್ದೆ. ಸೊ ಇಡ್ಲಿಗೆ ಬೆಸ್ಟ್ ಅಂದರೆ ಅದು ಕಾಯಿ ಚಟ್ನಿ. ಇನ್ನು ಬೇರೆ ಏನು ತಿಂದ್ರೂ ಅಷ್ಟು ಸ್ಯಾಟಿಸ್ಫೈ ಅನಿಸುತ್ತೆ. ನೀವು ಇಡ್ಲಿ ಜೊತೆ ಚಿಕನ್ ಸಾಂಬಾರು ಏನಾದರೂ ಮಾಡ್ಕೋತೀರಾ ಅಥವಾ ಚಟ್ನಿ ಜೊತೆನೇ ತಿಂತೀರಾ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಚಿಕನ್ ಸಾಂಬಾರ್ಗೂ ತುಂಬ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಚಟ್ನಿ ಜೊತೆನೇ ಸರ್ವ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ 7:30ಗೆಲ್ಲ ರೆಡಿ ಇರಬೇಕಲ್ವ ತಿಂಡಿ. ಸೊ ಹಾಗಾಗಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಪುಟ್ಟ ಇಡ್ಲಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇಡ್ಲಿ ಪುಟ್ಟದಿದ್ದರೆ ಇನ್ನೂ ತುಂಬ ಖುಷಿ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಇದು ಅದರ ಸಂಜೆ ಸ್ನೇಹಿತರೆ. ಸಂಜೆಗೆ ನಾನು ಸಾಂಬಾರು ಮಾಡಿಟ್ಟಿರ್ತೀನಲ್ವ, ಅದನ್ನು ಕಾಯಿಸ್ಕೊತಾ ಇದ್ದೀನಿ ಮತ್ತೊಮ್ಮೆ. ಸಂಜೆಗೆ ಸಾಂಬಾರು ಮಾಡೋದೇನು ಇಟ್ಕೊಳ್ಳಲ್ಲ. ಓದೋದು ಅದು ಇದು ಕೆಲಸ ಇರುತ್ತೆ ಅಥವಾ ನ್ಯೂಸಿಗೆ ಹೋಗೋದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನನೇ ಮಾಡಿಟ್ಕೊತೀನಿ. ಅಥವಾ ಮಾರ್ನಿಂಗೇ ಒಂದೊಂದು ಸತಿ ಸಾಂಬಾರೆಲ್ಲ ರೆಡಿ ಇರುತ್ತೆ, ಅದನ್ನೇ ಕಾಯಿಸಿ ಸಂಜೆಗೂ ಇಟ್ಕೋತೀವಿ. ಸೊ ಒಂದು ಕಡೆ ಅನ್ನಕ್ಕಿಡ್ತೀನಿ, ಒಂದು ಕಡೆ ಸಾಂಬಾರೆಲ್ಲ ಕಾಯಕ್ಕಿಡ್ತೀನಿ ನಾನೀಗ. ಹಾಗೆಯೇ ಹಾಲೆಲ್ಲ ನಾವು ಸಂಜೆನೇ ತೊಗೊಳ್ಳೋದು, ಮಾರ್ನಿಂಗ್ ತೊಗೊಳಲ್ಲ. ಎಮ್ಮೆ ಹಾಲೆಲ್ಲ ಸಿಗುತ್ತೆ ಇಲ್ಲಿ. ಸೊ ಹಾಗಾಗಿ ಸಂಜೆನೇ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ. ಮತ್ತು ಮೊದಲೆಲ್ಲ ನಮ್ಮದೇ ಇರ್ತಾಯಿತ್ತು, ಅದೇ ಆಗ್ತಾಯಿತ್ತು. ಬಟ್ ಇವಾಗ ಇತ್ತೀಚೆಗೆ ಅಲ್ವಾ ನಾವು ಎಮ್ಮೆ ಎಲ್ಲ ಮಾರಿದ್ದು. ಸೊ ಇವಾಗ ನಮಗೆ ಹಾಲೆಲ್ಲ ತೊಗೊಳ್ಳೇಬೇಕು. ಯಾವಾಗಲಾದರೂ ಟೀ ಕುಡಿದೆ ತೊಗೊಳ್ಳೋ ಹಾಲು ಉಳ್ಕೊಂಬಿಡ್ತು ಅಂತಂದರೆ ಅದನ್ನು ನಾನು ಮೊಸರು ಮಾಡ್ತೀನಿ. ಸೊ ಒಂದು ಸ್ವಲ್ಪ ಹಾಲೆಲ್ಲ ಚೆನ್ನಾಗಿ ಕಾಯಿಸಿ ಅದು ಒಂಚೂರು ತಣ್ಣಗಾದ್ಮೇಲೆ, ಅಂದರೆ ಉಗುರು ಬೆಚ್ಚಗಿರಬೇಕು ಹಾಲು, ಆ ಟೈಮಲ್ಲಿ ಒಂದು ಸ್ವಲ್ಪ ಹೆಪ್ಪು ಮಜ್ಜಿಗೆನ ಹಾಕಿದ್ರೆ ಮಾರ್ನಿಂಗ್ಗೆ ಅದು ಮೊಸರಾಗಿ ಕನ್ವರ್ಟ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಟಿಪ್ಸ್ ಅಂತಲೂ ಅಂದ್ಕೊಳ್ಳಿ. ಇದು ನಾವು ಸಂಜೆ ಹಾಲು ತೊಗೊಂಬರ್ತೀವಲ್ವ, ಅದನ್ನು ಹಂಗಂಗೆ ಕಾಯಿಸಿಟ್ರೂ ಕಾಫಿಗೆ ಚೆನ್ನಾಗಿರಲ್ಲ. ಕಾಯಿಸಿಟ್ಟಂಥ ಹಾಲು ಮಾರ್ನಿಂಗ್ ಕಾಫಿಗೆ ಚೆನ್ನಾಗಿರಲ್ಲ. ಹಾಗೆಯೇ ಹಂಗೆ ಫ್ರಿಜ್ಗೆ ಹೋಗಿ ತೊಗೊಂಡೋಗಿಟ್ರೆ ಫುಲ್ ಕೆನೆ ಕಟ್ಕೊಬಿಡುತ್ತೆ. ಸೊ ಮಾರ್ನಿಂಗ್ ಹಾಲು ಬಗ್ಗಿಸ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ಕಾಫಿಗೆ ಎಷ್ಟು ಬೇಕೋ ಅಷ್ಟು 1 ಗ್ಲಾಸ್ಗೆ, ಟೀಗೆ ಎಷ್ಟು ಬೇಕೋ ಅಷ್ಟು 1 ಗ್ಲಾಸ್ಗೆ ಹಾಕಿ ಇಟ್ಬಿಡ್ತೀನಿ. ಸೊ ಮಾರ್ನಿಂಗ್ ಏನಿಲ್ಲ, ಹೋಗೋದು ಗ್ಲಾಸ್ ತೊಗೊಂಡು ಅದು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹೊರಗಡೆ ಇಡಬೇಕು, ಡೈರೆಕ್ಟ್ ಹಾಕಿ ಕಾಫಿ ಮಾಡಬೇಕು. ಕಾಫಿ ಅಥವಾ ಟೀ ಮಾಡಬೇಕಾದ್ರೆ ಕೆನೆ ರಹಿತ ಹಾಲು ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ವೈಸ್ ಅಂತೂ.
ಸೊ ನಿಮಗೆ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಫ್ರಿಜ್ಜಿಗೆಲ್ಲ ಇಟ್ಬಿಟ್ಟಿರ್ತೀರ, ಮೇಲೆ ಎಲ್ಲ ಫುಲ್ ಫ್ಯಾಟ್ ಎಲ್ಲ ಮೇಲೆ ಕಟ್ಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿ ಹಾಲು ಬಗ್ಸ್ಕೊಂಡು ಕಾಫಿ ಮಾಡಿದ್ರೂ ಚೆನ್ನಾಗಾಗಲ್ಲ ಅಲ್ವಾ? ಹಾಗೆಯೇ ಕಾಯಿಸಿರೋ ಅಂಥ ಹಾಲಲ್ಲೂ ಕೆಲವೊಬ್ಬರೆಲ್ಲ ಮಾಡ್ತಿರ್ತೀರಿ, ಬಟ್ ನಂಗೆ ಅದು ಅಷ್ಟು ಸಮಾಧಾನ ಅನಿಸಲ್ಲ. ಫುಲ್ ಫ್ಯಾಟಿ ಹಾಲು ಜೊತೆ ಕಾಫಿ ಟೀ ಮಾಡಿದ್ರೇ ತುಂಬ ಚೆನ್ನಾಗಿರೋದು. ಸೊ ಹಾಗೆಯೇ ಮೊದಲೇ ಮೊಸರೆಲ್ಲ ಮಾಡಿಟ್ಟಿರ್ತೀನಲ್ಲ, ಅದು ಮಾರ್ನಿಂಗಿಂದ ಯಾರೂ ತಿಂದಿರಲಿಲ್ಲ. ಸಾಂಬಾರೊಟ್ಟಿಗೆ ಇವತ್ತು ಸ್ವಲ್ಪ ಏನಾದರೂ ತಿಂತಾರ ಅಂತೇಳ್ಬಿಟ್ಟು ನಾನು ಅದನ್ನು ಸ್ವಲ್ಪ ಬೀಟ್ ಮಾಡ್ತಾಯಿದ್ದೀನಿ. ಗಟ್ಟಿ ಮೊಸರನ್ನ ಸ್ವಲ್ಪ ಬೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಗಟ್ಟಿ ಮಜ್ಜಿಗೆ ಥರ ಆಗುತ್ತಲ್ಲ, ಹಾಗಾಗಿ. ಇಲ್ಲೂ ಅಷ್ಟೇ, ನಾನು ಕೆನೆ ಏನೂ ತೆಗ್ದಿಲ್ಲ. ಮೊದಲೆಲ್ಲ ಎಮ್ಮೆ ಇದ್ದಾಗ ತುಂಬ ಕೆನೆ ಎಲ್ಲ ಸಿಗ್ತಾಯಿತ್ತು, ತುಪ್ಪ ಎಲ್ಲ ಮಾಡ್ಕೊತಿದ್ದೆ. ಇನ್ನು ಮುಂದಕ್ಕೆ ತೊಗೊಳ್ಬೇಕಷ್ಟೇ. ಸಿಗುತ್ತೆ, ನಮ್ಮ ಹಳ್ಳಿಯಲ್ಲಿ ಸುಮಾರು ಸಿಗುತ್ತೆ, ಅದಕ್ಕೇನು ತೊಂದರೆ ಇಲ್ಲ, ತೊಗೋಬೋದು. ಸೊ ಹಾಗಾಗಿ ನಾನು ಮೊಸರಲ್ಲಾಗ್ಬೋದು ಅಥವಾ ಕಾಫಿ ಮಾಡುವಾಗ ಎಲ್ಲೂ ಅಷ್ಟೇ ಹಾಲು ಕಾಯಿಸಿ ಅದರ ಫ್ಯಾಟ್ನ ತೆಗಿಯಲ್ಲ. ಚೆನ್ನಾಗಿ ಹಂಗೆ ಬಳಸ್ಕೊತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಇದೆಲ್ಲ ಮಾಡ್ತಾ ಇದ್ದಂಗೆ ನಮಗೆ ರೈಸ್ ಎಲ್ಲ ರೆಡಿ ಆಯಿತು. ಈಗ ಸರ್ವ್ ಮಾಡಿಕೊಡ್ಬೇಕು. ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂದ್ಕೊಳ್ತಾ ಇದ್ವಿ. ಅಷ್ಟರೊಳಗೆ ನನಗೆ ಸರ್ವ್ ಮಾಡೋಣ, ಒಂದು ತಟ್ಟೆಗೆಲ್ಲ ಜೋಡಿಸೋಣ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಸರ್ವ್ ಮಾಡಿಕೊಂಡ್ರೆ ಆ ತಟ್ಟೆನ ನಾನೇ ತೊಗೊತೀನಿ. ಒಂಥರ ಮಕ್ಕಳ ಥರ ಆಡ್ತೀನೇನೋ ಗೊತ್ತಿಲ್ಲ, ಬಟ್ ನಂಗೆ ಸರ್ವ್ ಮಾಡಿರೋ ತಟ್ಟೆನ ತಿನ್ನೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಒಂಥರ ಈ ರೆಸ್ಟೋರೆಂಟ್ಗಳಲ್ಲಿ ನಾವು ಎಲ್ಲ ಫೋಟೋಸ್ ನೋಡಿ, ವಿಡಿಯೋಸ್ ನೋಡಿ ಅಥವಾ ಎಲ್ಲೋ ಹೊರಗಡೆ ನೋಡಿನೇ ಕಲಿಯೋದು. ಎಲ್ಲರೂ ಅಷ್ಟೇ, ಯಾರು ಹುಟ್ಟುತ್ತಾನೆ ಏನೂ ಕಲಿತು ಬಂದಿರಲ್ಲ. ಸೊ ಹೊರಗಡೆ ನೋಡಿದಾಗ ಏನಾದರೂ ಅಟ್ರ್ಯಾಕ್ಟ್ ಆಗಿದಾಗ ಸೊ ನಾವು ಹಿಂಗೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಆ ಥರ ನಾವು ಈ ಥರ ಮಾಡಿಕೊಂಡು, ಹಾಗೆಯೇ ಮಕ್ಳಿಗೂ ಈ ಥರ ಪ್ಲೇಟ್ಸ್ನ ರೆಡಿ ಮಾಡಿ ಕೊಟ್ಟರೆ ಅವ್ರಿಗೂ ಒಂಥರ ಏನೋ ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಆದಂಗಿರುತ್ತೆ. ಒಂದೊಳ್ಳೆ ಹೋಟೆಲಲ್ಲೋ ಅಥವಾ ಇನ್ನೆಲ್ಲೋ ಊಟ ಮಾಡ್ದಂಗೆ ಅವ್ರಿಗೂ ಫೀಲ್ ಆಗುತ್ತೆ, ವಿತ್ ಒಳ್ಳೆ ಫುಡ್ ಜೊತೆ. ಅಂದರೆ ಒಳ್ಳೆ ನಮ್ಮ ಮನೇಲಿ ಮಾಡಿರೋ ಊಟನ ಹೋಟೆಲಲ್ಲಿ ತಿಂದಷ್ಟು ಖುಷಿಯಾಗಿ ಅವರು ತಿನ್ಬೋದು, ಎಂಜಾಯ್ ಮಾಡ್ಬೋದು ಊಟನ. ಸ್ನೇಹಿತರೆ, ಇದು ನೆಕ್ಸ್ಟ್ ಡೇ ಅಂದರೆ ಶನಿವಾರ. ಸೊ ಶನಿವಾರ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ತೋಟದಲ್ಲಿ ಹಣ್ಣೆಲ್ಲ ಮುಗ್ದಿತ್ತಲ್ವ, ಸೊ ಅದಕ್ಕೆ ಎಲ್ಲ ಟ್ರಂಚ್ ಮಾಡ್ಕೊತಾ ಇದ್ದೀವಿ, ಬೇಸಾಯ ಹಾಕಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ಸತಿ ಬೆಳೆ ಏನೂ ಚೆನ್ನಾಗಾಗಿಲ್ಲ. ಕೆಲವೊಬ್ಬರು ತೋಟಕ್ಕೆ ಬಂದಿರೋರು ಅಂತಿದ್ರು, ಏನಂತ ಅಂತಂದರೆ, ನೀನೆಲ್ಲ ಯೂಟ್ಯೂಬ್ಗೆ ಹಾಕ್ತೀಯ, ಫೋಟೋಸ್ ಎಲ್ಲ ಹಾಕ್ತೀಯ ಹಣ್ಣಿಂದು, ಅದಕ್ಕೆ ಸರಿಯಾಗಿ ಬಂದಿಲ್ಲ ಅಂತ. ಖಂಡಿತ ಹಾಗಲ್ಲ. ನಾನು ಏನು ನಂಬ್ತೀನಿ ಅಂತಂದರೆ, ಒಂದೊಂದು ಸತಿ ಹಿಂಗಾಗುತ್ತೆ, ಎಲ್ಲೋ ಒಂದು ಕಡೆ ಎಡ್ಬಿಡ್ತೀವಿ, ಚೆನ್ನಾಗಿ ಬಂದಿರಲ್ಲ, ಅಥವಾ ನೇಚರ್ ಏನಾದರೂ ಇಂಬ್ಯಾಲೆನ್ಸ್ ಆಗೋದು, ಮಳೆ ಜಾಸ್ತಿನೋ ಇದೇನೋ ಸಮಸ್ಯೆ ಇರುತ್ತೆ, ಅಥವಾ ಗಿಡಕ್ಕೇನೋ ಪೌಷ್ಟಿಕಾಂಶ ಅಂತಾರಲ್ಲ ಅದೆಲ್ಲ ಕಡಿಮೆ ಆಗಿರೋದೋ ಏನೋ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈ ಸತಿ ಸ್ವಲ್ಪ ಕಡಿಮೆ ಫಸಲಾಗಿತ್ತು, ಇಟ್ಸ್ ಓಕೆ. ಹಣ್ಣೆಲ್ಲ ಕಟಾವಾಗಿದ್ದಾಯಿತು. ಸೊ ನಾವೀಗ ಬೇಸಾಯ ಹಾಕಿ ಮತ್ತೆ ರೀಕಟ್ಟಿಂಗ್ ಹಾಕಬೇಕಲ್ವ, ಬ್ಯಾಕ್ ಕಟ್ಟಿಂಗ್ ಹಾಕಬೇಕು ಅಂತ ಹೇಳ್ಬಿಟ್ಟು ಟ್ರಂಚ್ ಮಾಡ್ಕೊತಾ ಇದ್ದೀವಿ. ಶನಿವಾರ ನಾವೆಲ್ಲ ಟ್ರಂಚ್ ಹಾಕ್ಕೊಂಡು ಮುಗಿಸ್ಕೊಂಡ್ರೆ ಭಾನುವಾರ ಮಕ್ಕಳು ಇರ್ತಾರೆ, ಅವರೊಟ್ಟಿಗೆ ನಾವು ಬೇಸಾಯ ಹಾಕ್ಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಶನಿವಾರ ಕೆಲಸ ಮಾಡ್ಕೋತಾ ಇದ್ದೀವಿ. ಖಂಡಿತ ಕಷ್ಟಪಡಬೇಕು. ವಿಮಾನ ಹೇಗೆ ಗಾಳಿಯ ವಿರುದ್ಧ ಹಾರುತ್ತೋ ಹಾಗೆ ನಮ್ಮ ಜೀವನ ಹಾಗೆ ಮೇಲಕ್ಕೆ ಹಾರಬೇಕು ಅಂತಂದರೆ ನಾವು ಈ ಕಷ್ಟದ ವಿರುದ್ಧ ಸಾಹಸಬೇಕು. ಅಂದರೆ ಕಷ್ಟಪಡಬೇಕು. ಕಷ್ಟಪಟ್ರೇ ಕೈಲಾಸ ಸಿಗುವಂಥದ್ದು, ಕೈ ಕೆಸರಾದ್ರೇ ಬಾಯಿ ಮೊಸರಾಗುವಂಥದ್ದು. ನನಗೆ ತುಂಬ ಸ್ಯಾಟಿಸ್ಫೈ ಕೊಡುವಂಥ ವಿಚಾರ ಕೆಲಸ ಮಾಡೋದು. ಸೊ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಡೇ ಇದು ಭಾನುವಾರ ಮಾರ್ನಿಂಗ್ 6 ಗಂಟೆಗೆಲ್ಲ ಕಾಫಿ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಬಂದುಬಿಟ್ಟಿದ್ದೀವಿ. ಇನ್ನೂ ಬಿಸಿಲಂತೂ ಬಂದಿಲ್ಲ, ವೆದರೆಲ್ಲ ಸ್ವಲ್ಪ ಕೋಲ್ಡೇ ಇತ್ತು. ಹಾಗಾಗಿ ಇನ್ನು ನೋಡ್ತಿರ್ಬೋದು ಟ್ರಂಚೆಲ್ಲ ಹಾಕಿದ್ದಾರಲ್ಲ, ಅದ್ರ ಮೇಲೆ ನಾವೀಗ ಅನ್ನಪೂರ್ಣ ಮೂಟೆ ಗೊಬ್ಬರ ಬರುತ್ತೆ, ಹಿಂಡಿಗಳೆಲ್ಲ ಮಿಕ್ಸ್ ಇರುತ್ತೆ. ಇದು ಒಂದು ಗಿಡಕ್ಕೆ 1 kg ಕೊಡೋ ಅಂಥದ್ದು. ಸೊ ನಾವು ಈ ಸತಿ ಗೊಬ್ಬರ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಈ ಗೊಬ್ಬರನ ಪ್ರಿಫರ್ ಮಾಡ್ತಾ ಇರೋವಂಥದ್ದು. ಕಿರಣ್ಗೊಂದಷ್ಟು ಐಡಿಯಾ ಇರುತ್ತಲ್ವ ಏನೇನು ಹಾಕಬೇಕು ಅಂತ, ನೀಟಾಗಿ ಆ ಥರ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋಗೋ ಅಂಥದ್ದು. ಕೆಲಸ ಮಾಡ್ತಿದ್ರೆ ಆ ದಿನ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ಬಟ್ ಫಿಸಿಕಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಮೆಂಟಲಿ ತುಂಬ ತುಂಬ ಖುಷಿ ಇರುತ್ತೆ, ಏನೋ ಒಂಥರ ಪ್ರೌಡ್ ಇರುತ್ತೆ, ನಾವೇನೋ ಮಾಡ್ತಾ ಇದ್ದೀವಿ, ಇವತ್ತು ನಾವೇನೋ ಮಾಡಿದ್ದೀವಿ ಅಂತ ಹೇಳಿ. ಪರ್ಸ್ನಲಿ ನನಗೆ ಹೇಳಬೇಕು ಅಂತಂದರೆ,
ಇಡೀ ದಿನದಲ್ಲಿ ಸಂಜೆ ಮಲಗುವಾಗ ನಾನೇನು ಕೆಲಸ ಮಾಡಲಿಲ್ಲ ಅಂತಂದರೆ ಅವತ್ತು ತುಂಬ ಫೀಲ್ ಆಗ್ತೀನಿ. ನಾನು ತಿನ್ನೋ ಊಟಕ್ಕೂ ನಾನು ದುಡ್ಕೊಳ್ಳಿಲ್ವಲ್ಲ ಇವತ್ತು ಅನ್ನೋ ಫೀಲ್ ನನಗೆ ಖಂಡಿತ ಆಗುತ್ತೆ. ಗೊತ್ತಿಲ್ಲ ಯಾರಿಗೆ ಹಿಂಗೆಲ್ಲ ಆಗುತ್ತೆ ಅಂತೇಳಿ. ಬಟ್ ಆ್ಯಸ್ ಎ ಏನಂತಾರೆ, ಒಬ್ಬ ರೈತ ಮಹಿಳೆಯಾಗಿ, ಒಬ್ಬ ರೈತನ ಹೆಂಡತಿಯಾಗಿ ನನಗಂತೂ ಇದು ಪ್ರತಿದಿನ ಅನಿಸೋವಂಥ ವಿಚಾರ. ನನ್ನ ಮಕ್ಕಳಿಗೂ ಇದನ್ನೇ ನಾನು ಕಲಿಸ್ತೀನಿ. ಪ್ರತಿ ಮಕ್ಕಳಿಗೂ ಕಷ್ಟನ ಹೇಳ್ಕೊಡಿ. ಮೊದಲು ಅವರು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಅವರು ಕಷ್ಟಪಡಬೇಕು. ಆವಾಗಲೇ ಆ ಜೀವನದ ಒಂದು ಅರ್ಥ ಅವ್ರಿಗೆ ಗೊತ್ತಾಗುವಂಥದ್ದು. ಸೊ ಏನು ಗೊಬ್ಬರ ಹಾಕಿದ್ದೀವಿ ನಾವು, ಮೂಟೆ ಗೊಬ್ಬರ, ಅದ್ರ ಮೇಲೆ ನಾನು DAP ಹಾಕ್ತಾಯಿದ್ದೇನೆ. ಸೊ ಇದಾದಮೇಲೆ ಎಲ್ಲ ನ್ಯೂಟ್ರಿಷಿಯನ್ಸ್ ಅಂತಾರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡುವಂಥದ್ದು. MOP ಅಂತೆ, ಜಿಂಕು, ಐರನು, ಬೋರಾನು, ಬೋರ್ಯಾಕ್ಸು, ಏನೇನೋ ಬರುತ್ತಪ್ಪ ತುಂಬ. ಇದೆಲ್ಲನೂ 300 ಗ್ರಾಮ್ ಗಿಡಕ್ಕೆ, ಒಂದು ಗಿಡಕ್ಕೆ 300 ಗ್ರಾಮ್ ಹಂಗೆ ಹಾಕೋದು. ಇದನ್ನು ಮಿಕ್ಸ್ ಮಾಡೋದೇ ದೊಡ್ಡ ಕೆಲಸ, ತುಂಬ ಟೈಮ್ ತೊಗೊಳುತ್ತೆ. ಮೊದಲೆಲ್ಲ ಎಲ್ಲ ಮಿಕ್ಸ್ಡ್ ಇರೋವಂಥದ್ದು ಸಿಗ್ತಾಯಿತ್ತು, ತೊಗೊಂಬಂದು ಹಾಕ್ಬಿಡ್ತಾಯಿದ್ವಿ. ಬಟ್ ಅಲ್ಲೇನು ಮಾಡ್ತಾರೆ ಅಂತಂದರೆ, ಈಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ತೊಗೊಂಡ್ಬಿಟ್ರೆ ಹೆಂಗಾಗುತ್ತೆ ಹೇಳಿ. ಒಣ ದ್ರಾಕ್ಷಿ ಮಾತ್ರ ಜಾಸ್ತಿ ಕೊಡ್ತಾರೆ, ಬಾದಾಮು ಗೋಡಂಬಿ ಎಲ್ಲ ಕಾಸ್ಟ್ಲಿ ಇರೋದೆಲ್ಲ ಕಡಿಮೆ ಹಾಕಿರ್ತಾರೆ, ಮಿಕ್ಸ್ ಮಾಡಿ ಮಾರಿಬಿಡ್ತಾರೆ. ಆ ಥರ ಇದರಲ್ಲೂ ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಪ್ರೇಟ್ ತರ್ತಾರೆ ಕಿರಣ್ಣ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಗಿಡಕ್ಕೂ ಸಮ ಪ್ರಮಾಣದಲ್ಲಿ ಬೀಳಬೇಕು. ಸೊ ಎಲ್ಲ ಗಿಡಗಳು ಚೆನ್ನಾಗಿ ಹೆಲ್ತಿಯಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ತುಂಬ ಖುಷಿಯಾಗಿ ನಮ್ಮ ಕೆಲಸನ ಮುಗಿಸ್ಕೋಣ. ನಾವು ಇಡೀ ವಾರ ಬ್ಯುಸಿ ಇರ್ತೀವಿ, ಹಾಗಾಗಿ ಭಾನುವಾರಕ್ಕೆ ವೆಯ್ಟ್ ಮಾಡಿಕೊಂಡು ಈ ಥರದ ಕೆಲಸಗಳನ್ನು ಭಾನುವಾರ ಮಾಡ್ಕೋತೀವಿ. ಇರೋದು 1 ಎಕರೆ. ಆ ಎಕರೆ ನಮ್ಮನ್ನು, ಅಂದರೆ ನಮ್ಮ ಬದುಕನ್ನು ಕಟ್ಕೊಟ್ಟಿದೆ. ಇಡೀ 4 ಜನಕ್ಕೆ ಒಂದು ಒಳ್ಳೆ ಜೀವನನ ಕಲ್ಪಿಸ್ಕೊಟ್ಟಿದೆ. ಅದನ್ನು ನಾವು ದೇವರು ಅಂತಲೇ ಭಾವಿಸಿದ್ದೀವಿ. ಸೊ ಹಾಗೆಯೇ ಮಕ್ಕಳೆಲ್ಲ ಮಾತಾಡ್ಕೊತಾ ಇದ್ರು, ಇದೇನು ಬೇಳೆ ಥರ ಇದೆ, ಇನ್ನೊಂದೇನೋ ಖಾರ ಪೌಡ್ರ್ ಥರ ಇದೆ, ಮತ್ತು ಇನ್ನೊಂದು ಸಾಲ್ಟ್ ಥರ ಇದೆ, ಇನ್ನೊಂದು ಏನಂತಾರೆ ಫುಡ್ ಪೌಡರ್ ಏನೋ ಬರುತ್ತೆ, ಫುಡ್ ಸಾಲ್ಟ್ ಅಂತ, ಟೇಸ್ಟಿಂಗ್ ಪೌಡ್ರು ಆ ಥರ ಇದೆ ಅಂತ ಎಲ್ಲ ಕಾಮಿಡಿ ಮಾಡಿಕೊಂಡು. ಅಷ್ಟು ಥರ ಇತ್ತು, ನೋಡಬೇಕಿತ್ತು. ಸಕ್ಕರೆ ಥರ, ಉಪ್ಪು ಥರ, ಕಾಳುಗಳು ಎಲ್ಲ ಇತ್ತು. ಸುಮಾರು ಒಂದು 8-10 ಥರ ಮಿಕ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಿದ್ದು. ಸೊ ಎಸ್, ಕೆಲವೊಂದು ಕೆಮಿಕಲ್ಸ್ ಬಳಸಲೇಬೇಕಾಗತ್ತೆ ರೈತರು, ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದರೆ ತೋಟ ಗಿಡ ಎಲ್ಲ ಚೆನ್ನಾಗಾಗಲ್ವಲ್ಲ. ಸೊ ಹಾಗಾಗಿ ಏನೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮತ್ತು ನಾನು ಆವಾಗಲೇ ಹೇಳ್ತಾ ಇದ್ದೆ, ಮಕ್ಕಳಿಗೆ ಖಂಡಿತ ಎಲ್ಲನೂ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು. ಈಗಿನ ಮಕ್ಕಳಿಗೆ ಪೇರೆಂಟ್ಸ್ ತಪ್ಪು ಮಾಡ್ತಾ ಇರೋದು ಮೇಜರಾಗಿ, ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು. ಖಂಡಿತ ತಪ್ಪು ನಿಮ್ಮ ಅಭಿಪ್ರಾಯ. ನಿಮ್ಮ ಕಷ್ಟ, ನಿಮ್ಮ ಕಲಿಕೆ ನಿಮ್ಮ ಜೀವನಕ್ಕಾಯಿತು. ಬಟ್ ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗೇ ಸಾಕ್ಕೊಂಡಿದ್ಬಿಟ್ರೆ, ಏನೂ ಕೆಲಸನೇ ಕಲಿಸ್ದೆ, ಏನೂ ಕಲಿಸ್ದೆ ಸಾಕ್ಕೊಂಡಿದ್ಬಿಟ್ರೆ ಅವ್ರ ಜೀವನನ ಅವರು ಕಟ್ಕೊಳೋದು ಯಾವಾಗ? ಅವ್ರಿಗೂ ಒಂದಷ್ಟು ಜವಾಬ್ದಾರಿ ಬೇಕಾಗತ್ತೆ. ಜೀವನದಲ್ಲಿ ಅವರ ಸೆಲ್ಫ್ಗೆ ಅವ್ರಿಗೆ ಒಂದಿಷ್ಟು ಏನೋ ಒಂದು ಮಾಡ್ಕೊಂಡು ತಿನ್ನೋಕ್ಕಾಗ್ಬೋದು, ಅಥವಾ ಏನೋ ಒಂದು ಕೈ ಬಿಟ್ಟರೆ ಇನ್ನೊಂದನ್ನು ಇಟ್ಕೊಂಡು ಅವ್ರು ಬದುಕೋಕ್ಕೊಂದು ದಾರಿ ಹೇಳ್ಕೊಡ್ಬೇಕಾಗತ್ತೆ. ಒಂದೊಂದು ಮಕ್ಕಳಿರೋದಕ್ಕೆ ಏನೂ ಕಲಿಸ್ದೆ ಅವ್ರನ್ನ ಇಲ್ದಂಗೆ ಮಾಡೋದು ಪೇರೆಂಟ್ಸ್ ಮಾಡೋ ಅಂಥ ಒಂದು ದೊಡ್ಡ ತಪ್ಪು. ಸೊ ನಾನು ಸುಮಾರು ಇಂಥದ್ದೇ ನೋಡ್ತಿರೋದು. ಮಕ್ಕಳನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಥರ ನೋಡಿ, ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿ ಮಾಡ್ಕೊಳ್ಳಿ. ಅಡುಗೆ ಮಾಡೋದ್ರಿಂದ ಹಿಡಿದು ಏನು ತೋಟದ ಕೆಲಸ ಇರುತ್ತೆ, ಎಷ್ಟು ನಮ್ಗೆ ಅರ್ನಿಂಗ್ಸ್ ಬರುತ್ತೆ, ಎಷ್ಟು ಖರ್ಚಿದೆ, ಹೇಗೆ ನಮ್ಮ ಜೀವನ ನಡೀತಾ ಇದೆ, ಅವ್ರ ಫೀಸ್ ನಾವು ಹೇಗೆ ಕಟ್ತಾ ಇದ್ದೀವಿ, ಇದನ್ನೆಲ್ಲ ಹೇಳಿ ಬೆಳೆಸಿದ್ರೆ ಮಕ್ಕಳಿಗೆ ಒಂದಷ್ಟು ಅವೇರ್ನೆಸ್ ಬರುತ್ತೆ. ಸೊ ನಮ್ಮ ಬದುಕು ಹೇಗಿದೆ, ನಾವು ಹೆಂಗೆ ರೂಪಿಸ್ಕೋಬೇಕು ಅನ್ನೋ ಕ್ಲಾರಿಟಿ ಅವ್ರಿಗೂ ಸಿಗುತ್ತೆ ಸ್ನೇಹಿತರೆ. ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.